ಸೊ ದೂರದ ಬೆಟ್ಟ ಆಗೋಯ್ತು. ದೂರದ ಬೆಟ್ಟ ಆದಮೇಲೆ ನಮ್ಮ ಗುರುಗಳು ತಟಸ್ಥರಾಗಿದ್ದರು. ಆ ಟೈಮಲ್ಲಿ ಏನು ಕಥೆನೋ ಏನೋ ರಾಜ್ಕುಮಾರ್ ಸಹೋದರರು ಮದ್ರಾಸಿಂದ ತೆಗೆದಿದ್ದಾನೆ ಬೆಂಗಳೂರಿಗೆ ಬಂದುಬಿಟ್ರು. ಸಂಸಾರ ಸಮೇತರಾಗಿ ಬಂದರು. ಇಲ್ಲಿ ಬಂದ ಮೇಲೆ ಭಾಳ ಜನ ಸ್ನೇಹಿತರು ಮೊದಲೇ ಇದ್ದಿದ್ದರಿಂದ ಅವರು ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡು ಒಂದು ಮನೆಯನ್ನು ಬಾಡಿಗೆ ಕೊಡಿಸಿ ಎಲ್ಲ ನೋಡ್ಕೋತಾಯಿದ್ರು. ನಾನು ಅವಾಗಲೇ ಹೇಳಿದೆ ವರದಪ್ಪನವ್ರಿಗೆ ಕಥೆದ ಜ್ಞಾನ ತುಂಬ ಚೆನ್ನಾಗಿರುತ್ತೆ, ಕತೆ ಡೆವಲಪ್ಮೆಂಟು ಹೇಗಿರಬೇಕು, ರಾಗ ಅವ್ರಿಗೆಲ್ಲ ರಾಗ ಸಂಯೋಜನೆ ಎಲ್ಲ ಗೊತ್ತು, ರಾಗ ಗೊತ್ತು, ಹಾಡುಗಳು ಗೊತ್ತು ಅವ್ರಿಗೆ. ಏಕೆಂದರೆ ನಾಟಕದ ಕಂಪನಿಯಿಂದ ಬಂದವರು. ಅಣ್ಣವರಾಗಲಿ ಆಮೇಲೆ ವರದಣ್ಣ ಆಗಲಿ ಇಬ್ಬರು ನಾಟಕದ ಕಂಪನಿ. ಅಣ್ಣವರು ನಾಯಕನ ಪಾರ್ಟ್ ಮಾಡ್ತಾಯಿದ್ರೆ ವರದಣ್ಣ ಅವರು ಕಾಮಿಡಿ ಪಾರ್ಟ್ ಮಾಡೋರು. ನಾಟಕದಲ್ಲಿ ಕಾಮಿಡಿ ಪಾರ್ಟ್ ಮಾಡೋರು ಯಾವಾಗಲೂ ಒಳ್ಳೆಯ ಹೆಸರೇ ಬರುತ್ತೆ. ಸೋಡಾ ಗಿಡ ಎಲ್ಲ ಬರ್ತಿದ್ದದ್ದು ವರದಣ್ಣಂಗೆ, ತಮ್ಮನಿಗೆ. ಅವರು ಅರ್ಧ ಕುಡಿದ್ಬಿಟ್ಟು ಅರ್ಧ ಅಣ್ಣಂಗೆ ಕೊಡೋರು. ನೋಡಿ ಅಲ್ಲಿರೋದು ಯಾವಾಗ ಅಣ್ಣ ತಮ್ಮಂದರು ಅದು ಕೊನೆವರೆಗೂ ಉಳಿಸ್ಕೊಂಡ್ರು ಅಣ್ಣ ತಮ್ಮಂದಿರಿಬ್ಬರು. ರಾಮ ಲಕ್ಷ್ಮಣ ಅಲ್ಲ, ಬಟ್ ರಾಜ್ಕುಮಾರ್ ಆ್ಯಂಡ್ ವರದಣ್ಣ. ಸೊ ಅದಾಯ್ತು. ಏನು ಕತೆನೋ ಏನೋ ಅದು ಈ ಸಂಸಾರದಲ್ಲಿ ಏನು ಕ್ಲಾಶ್ ಬಂತೋ ಏನು ಕತೆನೋ ನನಗೆ ಗೊತ್ತಿಲ್ಲ. ಅದು ಗೊತ್ತಿದೆ ಆದರೂ ಹೇಳಲ್ಲ. ಸೊ ಎಲ್ಲ ಇಲ್ಲಿ ಬಂದು ಅವ್ರಿಗೆ ಮನೆಗಿನೇ ಎಲ್ಲ ಮಾಡಿಕೊಟ್ರು. ಕತೆ ಗೀತೆ ಎಲ್ಲ ಹೆಲ್ಪ್ ಮಾಡೋರು. ಯಾರ್ಯಾರು ಪ್ರೊಡಕ್ಷನ್ ಮಾಡೋರು ಅವರೆಲ್ಲ ಯಾರ್ಯಾರು ವರದಪ್ಪ ಅವ್ರಿಗೆ ಬೇಕು ಅನಿಸುತ್ತೋ ಅವ್ರುಗಳೆಲ್ಲ ಕೂಡ ವರದಣ್ಣನ ಹೆಲ್ಪ್ ತೊಗೊಳ್ಳೋರು. ಏನು ಕೊಡ್ತಿದ್ರು ಬಿಡ್ತಿದ್ರು ನನಗೆ ಗೊತ್ತಿಲ್ಲ. ಅವರೆಲ್ಲ ನೋಡ್ಕೋತಾ ಇದ್ರು ಅಂತ ಮಾತ್ರ ಒಂದು ಲೈನ್ ಹೇಳಬಲ್ಲೆ. ಏನು ಅನ್ನಿಸ್ತು ಇವ್ರು ಯಾತಕ್ಕೋಸ್ಕರ ನಾವು ಒಂದು ಸಂಸ್ಥೆ ಪ್ರಾರಂಭ ಮಾಡಬಾರ್ದು, ಒಂದು ಪ್ರೊಡಕ್ಷನ್ ಮಾಡಬಾರ್ದು. ಯಾಕೆಂದರೆ ವರದಣ್ಣನೂ ಇದ್ದಾರೆ ನಮ್ಮ ಕತೆ ಗೀತೆಗೆ ಅದಕ್ಕಿದ್ದಕ್ಕೆಲ್ಲ. ಸೊ ಇಟ್ಕೊಳ್ಳೋಣ ಅಂತ. ದೂರದ ಬೆಟ್ಟದಲ್ಲಿ ಅವತ್ತೇ ನಮ್ಮ ಗುರುಗಳು ದೂರ ಆಗಿಬಿಟ್ಟಿದ್ರು ರಾಜ್ಕುಮಾರಿಂದ. ಸೊ ಅವ್ರಿಗೂ ಒಂದು ಜೀವನ ಆಗುತ್ತೆ ಅಂದ್ಕೊಂಡಿದ್ದೇನೆ. ಒಂದು ಕಂಪ್ನಿ ಹುಟ್ಟಾಕಿದ್ರು, ಜೈನ್ ಕಂಬೈನ್ಸ್ ಅಂತ. ಜೈನ್ ಅಂದರೆ ಚಂದೂಲಾಲ್ ಜೈನ್ ಅಂತ ನಾನು ಅವತ್ತೇ ಹೇಳಿದೆ. ತಾಯಿ ದೇವರು ಮಾಡಿದವರು, ಆಮೇಲೆ ಅಲ್ಲಿ ಕಾಶಿ ಸ್ಟ್ರೀಟಲ್ಲಿ ಸ್ಮಗಲ್ಡ್ ಅಂಗಡಿ ಇಟ್ಕೊಂಡಿದ್ದವರು. ಅವರು ದಾವಣಗೆರೆಯವರು ದೊಡ್ಡ ನಿರ್ಮಾಪಕರಾಗ್ಬಿಟ್ರು. ನಂತರ ನಾನು ಹೇಳಿದಾಗ ಹುಣಸೂರವ್ರು ಹೇಳಿದಾಗ ಭಕ್ತ ಸಿರಿಯಾಳ ಕೂಡ ಅವರೇ ನಿರ್ಮಾಣ ಮಾಡಿದ್ದು, ಚಂದೂಲಾಲ್ ಜೈನು. ಆಮೇಲೆ ಯಾವ್ಯಾವುದೋ ಮಾಡಿದ್ರು. ಸೊ ಈಗ ಈ ಕಂಪನಿ ಹುಟ್ಟಾಕಿದ್ರು 4 ಜನ ಸೇರಿ, ವರದಣ್ಣ ಅವರು, ಆಮೇಲೆ ನಮ್ಮ ಇವರು ವೀರಸ್ವಾಮಿಗಳು, ಚಂದೂಲಾಲು, ಆಮೇಲೆ ವರದಪ್ಪ ಅಂತ 4 ಜನ ಸೇರಿ. ಸೊ ಏನು ಕತೆ ಹುಡ್ಕೋದಕ್ಕೆ ಏನು ಕತೆ ಮಾಡೋದು ಅಂತ. ಸೊ ವರದಣ್ಣ ಅವರು ಅವಾಗ ಯಾವಾಗಲೂ ಓದಿದ್ರು ಅಂತ ಕಾಣಿಸುತ್ತೆ. ಗೋರೂರು ರಾಮಸ್ವಾಮಿ ಅವ್ರ ಕತೆ ವಯ್ಯಾರಿ ಅಂತ ಒಂದು ಕತೆಗಳು. ಆ ಕಥಾ ಸಂಕಲನದಲ್ಲಿ ಒಂದು ಭೂತಯ್ಯನ ಮಗ ಅಯ್ಯು ಅಂತ ಒಂದು ಪಾತ್ರ ಇದೆ. ಅದು ಐ ಥಿಂಕ್ ಕಥೆ ಹೆಸರೇ ವಯ್ಯಾರಿ ಇರಬೇಕದು. ಆ ವಯ್ಯಾರಿಯಲ್ಲಿ ಆ ಕಥೆನ ಇವರು ಸೆಲೆಕ್ಟ್ ಮಾಡಿದ್ರು. ಅದು ಕೇವಲ ಒಂದು 4 ಪುಟನೇ ಅದು 4 ಪುಟ.